ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 7, 7ನೇ ಅಧ್ಯಾಯ. ಕೀರ್ತನೆ 7ನೇ ಅಧ್ಯಾಯದ ಇದು ಕೂಡ ದಾವಿದನ ಒಂದು ಕೀರ್ತನೆ ಆಗಿದೆ. 4ನೇ ಕೀರ್ತನೆ ದಾವಿದನ ಬರೆದ ಕೀರ್ತನೆ, 5ನೇ ಕೀರ್ತನೆ ದಾವಿದನ ಬರೆದ ಕೀರ್ತನೆ, 6ನೇ ಕೀರ್ತನೆ ದಾವಿದನ ಬರೆದ ಕೀರ್ತನೆಗೆ 7ನೇ ಕೀರ್ತನೆ ನಾವು ಬಂದಿದ್ದೇವೆ, ಅದು ದಾವಿದನ ಕೀರ್ತನೆ. 8ನೇ ಕೀರ್ತನೆ ಕೂಡ ದಾವಿದನ ಕೀರ್ತನೆ. ದಾವಿದನ 75 ಕೀರ್ತನೆಗಳನ್ನು 150 ಅಧ್ಯಾಯಗಳಲ್ಲಿ 75 ಕೀರ್ತನೆಗಳನ್ನು ದಾವಿದನು ರಚಿಸಿದ್ದಾನೆ. ಆಸಾಫನು 12 ಕೀರ್ತನೆಗಳನ್ನು ರಚಿಸಿದ್ದಾನೆ. ಕೋರಹನ ಮಕ್ಕಳು 10 ಕೀರ್ತನೆಗಳನ್ನು ರಚಿಸಿದ್ದಾರೆ. ಸೊಲೊಮೋನನು 2 ಕೀರ್ತನೆಗಳನ್ನು, ಮೋಶೆ 1 ಕೀರ್ತನೆ, ಹೇಮಾನನು 1 ಕೀರ್ತನೆ. 50 ಕೀರ್ತನೆಗಳು ಯಾರು ರಚಿಸಿದ್ದಾರೋ ಗೊತ್ತಿಲ್ಲ, ನಾಮಧೇಯ. ಆದ ಕಾರಣ ಈ ಕೀರ್ತನೆಗಳು ಪ್ರಾರ್ಥನೆಯ ಕೀರ್ತನೆಗಳು ಕ್ರಿಸ್ತನ ಕುರಿತಾದ ಕೀರ್ತನೆಗಳು ಉಪದೇಶದ ಕೀರ್ತನೆಗಳು ಮಾರ್ಗದರ್ಶನ ನೀಡುವ ಕೀರ್ತನೆಗಳು. ಆದ ಕಾರಣ ಈ ಕೀರ್ತನೆ ಭಾಳ ಜನರಿಗೆ ಇಷ್ಟವಾದಂಥ ಪುಸ್ತಕ. ಯಾಕಂದರೆ ತಮ್ಮ ಸಮಸ್ಯೆಗಳು ಐಡೆಂಟಿಫೈ ಮಾಡಿಕೊಳ್ತಾರೆ, ಗುರುತಿಸ್ಕೊಳ್ತಾರೆ. ನನಗೂ ಹೀಗೆ ಅನ್ನಿಸ್ತಾ ಇದೆ, ಕೀರ್ತನೆಗಾರನಿಗೂ ಆ ರೀತಿಯಾಗಿ ಅನ್ನಿಸ್ತಾ ಇದೆ ಎಂಬುದಾಗಿ. ಯಾಕಂದರೆ ಕೀರ್ತನೆಗಾರನು ಭಾಳ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಮಾತಾಡ್ತಾನೆ. ಕೋಪ ಬಂದಾಗ ಕೋಪ ಬಂದಿದೆ ಅಂತ ಹೇಳ್ಬಿಡ್ತಾನೆ. ಯಾಕಂದರೆ ಅಥವಾ ದೇವರು ಕೋಪ ಮಾಡ್ಕೊಂಡಿದ್ದಾನ ಅಂತ ಅವನಿಗೆ ಅನಿಸಿದರೆ ಅದನ್ನೂ ಕೋಪದಿಂದ ನಾನು ಶಿಕ್ಷಿಸಬೇಡ ದೇವರೇ ಅಂತ ಹೇಳ್ಬಿಡ್ತಾನೆ. ಜನರ ಮೇಲೆ ಏನಾದರೂ ಕೋಪ ಬಂದರೆ ದೇವರೇ ಅವರನ್ನು ಶಿಕ್ಷಿಸು, ಅವರನ್ನು ದಂಡಿಸು, ಆ ದುಷ್ಟರನ್ನು ದಂಡಿಸು ಎಂಬುದಾಗಿ ಕೂಡ ಕೋಪದಿಂದ ಹೇಳಬೇಕಂತ ಅನಿಸಿದರೆ ಹೇಳಿಬಿಡ್ತಾನೆ. ಒಟ್ಟು ದೇವರು ತಾನು, ಗಾಡ್ ಆ್ಯಂಡ್ ದ ಪರ್ಸನ್, ಇದೇ ಪ್ರಾರ್ಥನೆಯ ಒಂದು ಚಿತ್ರ. ದೇವರೊಂದಿಗಿರುವ ಆ ಸಂಬಂಧವೇ ಪ್ರಾರ್ಥನೆ. ದೇವರೊಂದಿಗಿರುವ ಸಂಭಾಷಣೆಯೇ ಪ್ರಾರ್ಥನೆ. ದೇವರಿಂದ ಕೇಳಿಸಿಕೊಳ್ಳುವುದೇ ಪ್ರಾರ್ಥನೆ. ದೇವರ ಮುಂದೆ ನಮ್ಮ ಕಷ್ಟ ಸುಖ ದುಃಖ ವ್ಯಕ್ತಪಡಿಸುವುದೇ ಪ್ರಾರ್ಥನೆ. ನಮ್ಮ ಅನಿಸಿಕೆಗಳನ್ನು ದೇವರ ಮುಂದೆ ಅರಿಕೆ ಇಡುವುದೇ ಪ್ರಾರ್ಥನೆ. ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದು ಪ್ರಾರ್ಥನೆ. ದೇವರನ್ನು ಕೊಂಡಾಡುವುದು ಪ್ರಾರ್ಥನೆ. ಅದನ್ನೇ ನಾವು ನೋಡ್ತಿದ್ದೇವೆ. ಈ ಒಂದು ಕೀರ್ತನೆಯ ಹಿನ್ನೆಲೆ ಏನಂದರೆ, ಬೆನ್ಯಾಮೀನ್ ಕುಲದವನಾದ ಕೂಷನ ಮಾತುಗಳ ವಿಷಯದಲ್ಲಿ ಒಂದು ಹಿನ್ನೆಲೆ ಇದೆ. ಈ 7ನೇ ಕೀರ್ತನೆ ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಬಹುಶಃ ಒಳ್ಳೆಯದಂತ ಕಾಣ್ತದೆ. ಯಾಕಂದರೆ 1ನೇ ಸಮುವೇಲ 24ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆಯ ನಿಮಿತ್ತವಾಗಿ 7ನೇ ಕೀರ್ತನೆಯನ್ನು ದಾವಿದನು ಬರೆದನು. ಸರಿ, ಏನಾಯಿತು? 24ನೇ ಅಧ್ಯಾಯ ನೋಡುವಾಗ ಅಲ್ಲಿ ಬೆನ್ಯಾಮೀನ್ ಕುಲದವನಾದ ಕೂಷನು ಏನು ಹೇಳ್ತಿದ್ದಾನೆ, ಏನಂತ ಹೇಳಿದ್ದಾನೆ ಎಂಬುದಾಗಿ ನಾವು 24:9 ಇರುವಂಥ ಮಾತು ದಾವಿದನಿಗೆ ಏನಂತ, ದಾವಿದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡುತ್ತೀ ಎಂಬುದಾಗಿ. ದಾವಿದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತು. ಹೌದು, ದಾವಿದನ ಬಗ್ಗೆ ಅಪಾರ್ಥವಾಗಿ ತಿಳ್ಕೊಂಡಂಥ ವ್ಯಕ್ತಿಯ ವಿಷಯದಲ್ಲಿ ಆತನು ಈ ಒಂದು ಆ ಹಿನ್ನೆಲೆಯಲ್ಲಿ ಈ ಒಂದು ಹಾಡನ್ನು
ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂತ ಹೇಳಿದರೆ, ಗುಹೆಯಿಂದ ಗುಹೆಗೆ ಸುಮಾರು 21 ಸಾರಿ ಸೌಲನು ದಾವೀದನನ್ನು ಬೆನ್ನಟ್ಟಿಕೊಂಡು ಅವನನ್ನು ಹಿಡಿಯಬೇಕು, ಅವನನ್ನು ಕೊಲ್ಲಬೇಕು, ಅಳಿಯನನ್ನು ಕೊಂದು ಬಿಡಬೇಕಂತ ಹೇಳ್ಬಿಟ್ಟು ದ್ವೇಷ. ಆ ರಾಜನು ವೈರಿಯನ್ನು ಅಲ್ಲ, ಸ್ವಂತ ಮನೆಯ ಅಳಿಯನನ್ನು, ಮಗಳ ಗಂಡನನ್ನು ಕೊಲ್ಲಬೇಕಂತ ಅರಸನಾದಂಥ ಸೌಲನು ಯತ್ನ ಮಾಡಿದಾಗ, ಮತ್ತು ಬೆನ್ಯಾಮೀನ್ ಕುಲ ಅಂದರೆ ಸೌಲನ ಕುಲಕ್ಕೆ ಸೇರಿದಂಥ ಸಂಬಂಧಿಕನು ಕೂಷನ ಮಾತುಗಳ ವಿಷಯದಲ್ಲಿ ದಾವೀದನು ಯೆಹೋವನಿಗೆ ಆವೇಶದಿಂದ ಹಾಡಿದ ಹಾಡು, ಮಾಡಿದ ಪ್ರಾರ್ಥನೆ ಏನದು ನೋಡೋಣ ಬನ್ನಿರಿ. ಕೀರ್ತನೆ 7ನೇ ಅಧ್ಯಾಯ 1ನೇ ವಚನ, ಯೆಹೋವನೇ ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯೆಹೋವನೇ, ಓ ದೇವರೇ ಅಲ್ಲ, ನನ್ನ ದೇವರೇ. ಹೌದು, ಬೇರೆಯವರು, ಸ್ವಂತದವರು, ಅದರಲ್ಲಿ ಅನ್ಯರಲ್ಲ, ಕುಟುಂಬದ ಹೊರಗಿನವರಲ್ಲ, ಕುಟುಂಬದವರೇ, ಸ್ವಂತದವರೇ, ಒಂದೇ ದೇವರನ್ನು ಪೂಜಿಸುವವರೇ, ನಾನು ನಂಬಿರುವ ದೇವರಿಗೆ ಸೇರಿದವರೇ ನನಗೆ ವಿರುದ್ಧವಾಗಿ ಹೇಳುವಾಗ, ನನ್ನನ್ನು ನೋಯಿಸುವಾಗ ಏನು ಮಾಡಬೇಕು? ನನ್ನ ದೇವರೇ ಅಂತ ದೇವರನ್ನು ಸ್ವಂತವಾಗಿ ಅಂಥ ಅನುಭವವನ್ನು ತಂದುಕೊಳ್ಳುತ್ತಾ, ನಿನ್ನ ಮೊರೆ ಹೊಕ್ಕಿದ್ದೇನಂತ ದೇವರ ಮೊರೆ ಹೊಕ್ಕಿದವರಾಗಿ, ಹಿಂದೆಟ್ಟುವವರೆಲ್ಲರಿಂದ ನನ್ನನ್ನು ತಪ್ಪಿಸಿ ಕಾಪಾಡು. ಅದೊಂದು ಪ್ರಾರ್ಥನೆ. ನನ್ನ ಕಾಪಾಡು ಸ್ವಾಮಿ, ಸಹಾಯ ಮಾಡು. ಇಲ್ಲವಾದರೆ ನೀನು ಕಾಪಾಡಲಿಲ್ಲ ಅಂದರೆ, ದೇವರೇ ನನಗೆ ರಕ್ಷಕನಿಲ್ಲವೆಂದು ಶತ್ರು ತಿಳ್ಕೊಂಡ್ಬಿಡ್ತಾರೆ, ಅದಕ್ಕಾಗಿ ಆದರೂ ಕಾಪಾಡು. ಯೆಹೋವನೇ, 3ನೇ ವಚನ, ನನ್ನ ದೇವರೇ. 1ನೇ ವಚನದಲ್ಲಿ ಹಾಗೇನೇ ಹೇಳ್ದ, ಯೆಹೋವನೇ ನನ್ನ ದೇವರೇ. ಈ 3ನೇ ವಚನದಲ್ಲಿ ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು, ಮಿತ್ರದ್ರೋಹಿಯೂ ಆಗಿದ್ದರೆ ಶತ್ರು ನನ್ನನ್ನು ಬಂದು ಕೆಡವಿ ತುಳಿದು ಬಿಡಲಿ. ಈಗ ದಾವೀದನು ತನ್ನ ಒಳ್ಳೆತನವನ್ನು ಕೂಡ ನೆನಪು ಮಾಡ್ಕೊಂಡು ಪ್ರೇಯರ್ ಮಾಡ್ತಾನೆ. ಯಾಕಂದರೆ ಆ ದಿವಸಗಳಲ್ಲಿ, ಈಗ ಕೂಡ ಆ ದಿವಸಗಳಲ್ಲಿ ಒಂದು ಅಭ್ಯಾಸ ಇತ್ತು. ಏನಾದರೂ ಕಷ್ಟ ಬಂದರೆ, ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ಕಷ್ಟ ಬರ್ತಾ ಇದೆ, ಶಿಕ್ಷೆ ಬರ್ತಾ ಇದೆ ಎಂಬುದಾಗಿ. ಹೌದು, ಶತ್ರು ನನ್ನ ಮೇಲೆ ಬರಲಿ, ನನ್ನಲ್ಲಿ ಏನಾದರೂ ಅನ್ಯಾಯ ಇದ್ದರೆ, ನಾನೇನಾದರೂ ದ್ರೋಹ ಮಾಡಿದರೆ ಎಂಬುದಾಗಿ ಹೇಳ್ತಾನೆ. ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ ಅವರು ಬೇಕಾದರೆ. ಆದರೆ ಆ ರೀತಿಯಾಗಿ ನಾನು ಮಾಡಲಿಲ್ಲ, ಆದ ಕಾರಣ ದೇವರೇ ಸಹಾಯ ಮಾಡಂತ ಹೇಳ್ಬಿಟ್ಟು ಅಂದು ದಾವೀದನು ಹಾಗೆ ಪ್ರಾರ್ಥಿಸಿದ. ಇಂದು ನಾವು ಆ ರೀತಿಯಾಗಿ ಪ್ರಾರ್ಥನೆ ಮಾಡಬಹುದು, ಆದರೆ ನನಗೆ ಈ ರೀತಿಯಾಗಿ ಮಾಡಲಿಕ್ಕೆ ಇಷ್ಟ. ದೇವರೇ, ಯೇಸು ಕ್ರಿಸ್ತನಿಗೋಸ್ಕರವಾಗಿ ನನಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ಅಂದರೆ ಅರ್ಥ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬಂದಿದ್ದೇನೆ, ಆತನಿಗೋಸ್ಕರವಾಗಿ ನನಗೆ ಈ ಒಂದು ಸಹಾಯ ಮಾಡು. ನನಗೆ ನೀನು ಸಹಾಯ ಮಾಡಲಿಕ್ಕೆ, ಇಂತಿಂಥದ್ದನ್ನು ಮಾಡುವುದಕ್ಕೆ ನಾನು ಯೋಗ್ಯನಲ್ಲ, ಆದರೆ ಯೋಗ್ಯವಾದ ಹೆಸರಿನಲ್ಲಿ ನಾನು ಬರ್ತಿದ್ದೇನೆ, ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಎಲ್ಲವನ್ನು ಮಾಡಿ ಮುಗಿಸಿದ ಆತನ ಹೆಸರಿನಲ್ಲಿ. ಆದ ಕಾರಣ ನನಗೆ ಬೇಕಾದದ್ದನ್ನು ನನಗೆ ಕೊಡು ಎಂಬುದಾಗಿ ಕೇಳುವಂಥ ಒಂದು ಪ್ರಾರ್ಥನೆ, ಹೊಸ ಒಡಂಬಡಿಕೆಯ ಪ್ರಾರ್ಥನೆ. 6ನೇ ವಚನ, 7ನೇ ಅಧ್ಯಾಯ 6ನೇ ವಚನ, ಯೆಹೋವನೇ ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು. ಇಂದು ನಾವೇನು ಹೇಳ್ಬೋದು? ಕರ್ತನೇ, ದೇವರೇ, ನಿನಗೋಸ್ಕರ ಇದನ್ನು ಮಾಡು, ಯೇಸುವಿಗಾಗಿ ಇದನ್ನು ಮಾಡು ಅಂತ ಆ ರೀತಿಯಾಗಿ ಹೇಳಿಬಿಟ್ಟು
8ನೇ ವಚನ, ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಒಂದು ಪಿಕ್ಚರ್ ಇಲ್ಲಿ ನಾವು ನೋಡ್ತೀವಿ. ಯಾಕೆ? ಎಲ್ಲ ಜನಾಂಗ, ಇಡೀ ಲೋಕಕ್ಕೆ ನ್ಯಾಯ ತೀರಿಸುವವನಾಗಿದ್ದಾನೆ. ಹೌದಾ? ನೋಡೋಣ ಬನ್ನಿರಿ. ಯೋಹಾನ 5ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿದೆ. ಈ ಸಂದರ್ಭದಲ್ಲಿ ಆ ಒಂದು ಕೀರ್ತನೆ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಯೋಹಾನ 5ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಏನಾಗಿದೆ? 5:22 ನಿಮಗೋಸ್ಕರವಾಗಿ ಓದ್ತೇನೆ. ಇಲ್ಲಿ ಯೇಸು ಕರ್ತನು ಮಾತನಾಡ್ತಾ ಇರೋದು, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ. ಇಲ್ಲಿ ಏನಂತಿದೆ? ಜನಾಂಗಗಳು, 7ನೇ ಅಧ್ಯಾಯ 8ನೇ ವಚನ, ಯೆಹೋವನೇ ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಹೌದು, ಆದರೆ ಯೇಸು ಕ್ರಿಸ್ತನ ಅದರ ಬಗ್ಗೆ ಹೇಳಿದಂಥ ಮಾತು ಏನಂತ ಹೇಳ್ಬಿಟ್ಟು ನೋಡುವಾಗ, ತಂದೆ ಯಾರಿಗೂ ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ, ಯೇಸು ಕರ್ತನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳಿದ ಮೇಲೆ ಯೇಸು ಕ್ರಿಸ್ತನನ್ನು ನಾವು ಈ ಕೀರ್ತನೆ ಓದುವಾಗ ನೆನಪು ಮಾಡಿಕೊಳ್ಳೋಣ. 7ನೇ ಅಧ್ಯಾಯ 8ನೇ ವಚನ ನೆನಪಿಟ್ಕೊಳ್ಳೋದು ಈಸಿ, ಸುಲಭ. ಯೆಹೋವನೇ ನಿರಪರಾಧಿಯೂ ನೀತಿವಂತನೂ ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ಹೌದು, ನಿರಪರಾಧಿ ಆಗಿದ್ದ ದಾವೀದನು. ಆದರೆ ದಾವೀದನ ಹಿಂದೆ ಬೆನ್ನಟ್ಟುತ್ತಾ ಬಂದಿದ್ದ ಬೆನ್ಯಾಮಿನ್ ಕುಲದವರೆಲ್ಲರೂ ಕೂಡ ದಾವೀದನ ಮೇಲೆ ಕೋಪಗೊಂಡಿದ್ದರು. ಕೂಷನ್ ಅಂತ ಒಬ್ಬ ವ್ಯಕ್ತಿಯನ್ನು ಒಳಗೊಂಡು, ಆದ ಕಾರಣ ಇದನ್ನು ನನಗೋಸ್ಕರ ಇದನ್ನು ಮಾಡು ಎಂಬುದಾಗಿ ಹೇಳಿಬಿಟ್ಟು ಮನುಷ್ಯರ ಹೃದಯವನ್ನು ಅಂತರೇಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ ಎಂಬುದಾಗಿ ಪ್ರಾರ್ಥಿಸ್ತಾನ್ರಿ. ದಾವೀದನು ಒಂದೊಂದು ಕ್ಯಾರೆಕ್ಟರ್ ಆಫ್ ಗಾಡ್, ದೇವರ ಸ್ವಭಾವವನ್ನು ಎತ್ತಿ ಎತ್ತಿ ಪ್ರಾರ್ಥಿಸ್ತಾನೆ. ಯಾಕಂತ ಹೇಳಿದ್ರೆ ಆ ಅನುಭವ ದೇವರೊಂದಿಗೆ ಅವನಿಗಾಗಿತ್ತು. ಅದೇ ಪ್ರಾರ್ಥನೆಗೆ ಆಳತೆಯನ್ನು ಕೊಡ್ತದೆ. ದಟ್ ಗಿವ್ಸ್ ಡೆಪ್ತ್ ಟು ಪ್ರೇಯರ್. ಯಾಕಂದರೆ ದೇವರು ಮನುಷ್ಯರ ಅಂತರೇಂದ್ರಿಯವನ್ನು ಪರಿಶೋಧಿಸೋನಾಗಿ ಯೆರೆಮೀಯನು ಪ್ರಾರ್ಥನೆ ಮಾಡಿದಾಗ 20ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ಹಾಗೆ ಪ್ರಾರ್ಥಿಸ್ತಾನೆ ರೀ. ಇಲ್ಲಿ ಕೂಡ 10ನೇ ವಚನದಲ್ಲಿ ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ. ಮೊದಲು ಒಂದು ಸರಿ 5ನೇ ಅಧ್ಯಾಯದಲ್ಲಿ ಇದೇ ದಾವೀದನು ಹೇಳ್ತಾನೆ, ದೇವರ ದಯವು ನನಗೆ ಗುರಾಣಿ. 5ನೇ ಅಧ್ಯಾಯ 11ನೇ ವಚನ, ದೇವರ ದಯವು ಗುರಾಣಿ. ಆದರೆ ಇಲ್ಲಿ 7ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರೇ ನನಗೆ ಗುರಾಣಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನು ಓದುವಾಗ ಬಹುಶಃ ಅಬ್ರಹಾಮನ ನೆನಪು ಅಥವಾ ಅಬ್ರಹಾಮನ ಜೊತೆಯಲ್ಲಿ ದೇವರು ಮಾತನಾಡಿದ್ದನ್ನು ನೆನಪು ಮಾಡಿಕೊಂಡು ದಾವೀದನು ಮಾತಾಡಿರಬೇಕು. ಯಾಕಂತ ಹೇಳಿದರೆ ಆದಿಕಾಂಡ 15:1 ದೇವರು ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಯುದ್ಧ ಮಾಡಿಬಿಟ್ಟು ಅಬ್ರಹಾಮನ ಆಗ್ತಾನೆ ಬಂದಿರ್ತಾನೆ. ಬಂದಾಗ ಜಯ ಸಿಕ್ಬಿಟ್ಟಿರ್ತದೆ ಅಬ್ರಹಾಮನಿಗೆ. ತಾನು ಜಯಿಸಿದ್ದು ತನ್ನ ಶಕ್ತಿಯಿಂದ ಅಂತ ತಿಳ್ಕೊಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ಮುಂದೆ ಕೂಡ ಜಯ ಕೊಡ್ತೀನಿ, ಆದರೆ ಒಂದು ತಿಳ್ಕೊ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನನ್ನಿಂದಲೇ ನಿನಗೆ ಜಯ ಎಂಬುದನ್ನು ಅಂದು ಅಬ್ರಹಾಮನು ತಿಳ್ಕೊಂಡಂತೆ ಇಂದು ಕೂಡ ದಾವೀದನು ಅದನ್ನು ತಿಳ್ಕೊಂಡವನಾಗಿ ಅಬ್ರಹಾಮನ ವಂಶಿಕನಾದಂಥ ದಾವೀದನು ಇಲ್ಲಿ ಹೇಳ್ತಿದ್ದಾನೆ, ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ. ಅಬ್ರಹಾಮನ ರಕ್ಷಿಸಿದ ದೇವರು ಗುರಾಣಿಯಾಗಿದ್ದಾನೆಂದು ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ. ನನ್ನನ್ನು
ರಕ್ಷಿಸುವ ಗುರಾಣಿಯು ದೇವರೇ ಎಂಬುದಾಗಿ ಹೇಳಿಬಿಟ್ಟು ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಬಹುಶಃ ಯೋಬನನ್ನು ನೆನಪು ಮಾಡಿಕೊಂಡೇನೋ ಈಗ. ಯಾಕಂತೇಳಿದರೆ ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಯಾಕೆ ಯೋಬನನ್ನು ರಕ್ಷಿಸಿದನೆಂಬುದಾಗಿ ನೋಡುವಾಗ 42ನೇ ಅಧ್ಯಾಯ ಯೋಬನ ಗ್ರಂಥ 7ನೇ ವಚನದಲ್ಲಿ, ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ನುಡಿದಂತೆ ನೀವು, ಅವನು ಯಥಾರ್ಥನು, ನನ್ನ ದಾಸನಾದ ಯೋಬನ ಪ್ರಾರ್ಥನೆ ಮಾಡಲಿ ಎಂಬುದಾಗಿ. ಯಥಾರ್ಥತ್ವ ಯೋಬ 42:7, ಪ್ರಾರ್ಥನೆ ಯೋಬ 42:8. ಬಹುಶಃ ಅದನ್ನು ನೆನಪು ಮಾಡಿಕೊಂಡು ದಾವೀದನು ಏನು ಹೇಳ್ತಿದ್ದಾನೆ, ದೇವರು ಯಥಾರ್ಥರನ್ನು ಕಾಪಾಡ್ತಾನೆ, ಆದ ಕಾರಣ ನಾನು ಯಥಾರ್ಥನು ಯೋಬನ ಹಾಗೆ, ಆದ ಕಾರಣ ನನ್ನನ್ನು ಕಾಪಾಡು, ನಿನ್ನ ಮೊರೆ ಹೊಕ್ಕಿದ್ದೇನೆ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು ಯಾವಾಗಲೂ ಆತನು ಹಾಗೆ ಮಾಡ್ತಾನೆ ಎಂಬುದ ಅನುಭವ ಅವನಿಗೆ ಗೊತ್ತಾಗಿದೆ. ಶತ್ರುವಿನ ವಿಷಯವಾಗಿ ಅವನು ಮಾತಾಡಿಬಿಟ್ಟು ಕೊನೆಗೆ ಶತ್ರುವಿನ ಬಗ್ಗೆ ವರ್ಣಿಸಿಬಿಟ್ಟು ದಾವೀದನು, ಬಹುಶಃ ಶತ್ರುಗಳಲ್ಲಿ 2 ಟೈಪು, ಅನ್ಯರಾದಂಥ ಶತ್ರು, ಆದರೆ ಸ್ವಂತದವರಾಗಿರುವಂಥ ಶತ್ರು. ಬೆನ್ಯಾಮಿನ್ ಕುಲದ ಅಥವಾ ಯೋಬ್ ಸೌಲನಿಗೆ ರಿಲೇಟಿವ್ ಆಗಿದ್ದಂಥ ಕೂಷನು ಇವನಿಗೆ ವಿರುದ್ಧವಾಗಿ ಬಂದದರಿಂದ ಮಾತಾಡಿದ್ದರಿಂದ ಈ ಒಂದು ಹಾಡೇ ಬರಿಬೇಕಾಯಿತು. ಬರೆದ ಮೇಲೆ ಹೇಗೆ ಮುಕ್ತಾಯ ಮಾಡ್ತಾನಂತ ಹೇಳ್ಬಿಟ್ಟು 7ನೇ ಅಧ್ಯಾಯ 17ನೇ ವಚನ ಹೀಗಿದೆ, ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಈಗ ಅವನಿಗೆ ಒಂದು ಇನ್ಸ್ಪಿರೇಷನ್, ಪ್ರೇರಣೆ ಬಂದುಬಿಟ್ಟಿದೆ. ಈಗ ಅವನಿಗೆ ಒಂದು ನಂಬಿಕೆ ಕೂಡ ಬಂದುಬಿಟ್ಟಿದೆ, ಈಗ ವಿಶ್ವಾಸ ಕೂಡ ಬಂದುಬಿಟ್ಟಿದೆ. ಸ್ಟಾರ್ಟಿಂಗ್ನಲ್ಲಿ ಬಹುಶಃ ಅವನಿಗೆ ಅದು ಆಗಲಿಲ್ಲ, ಆ ರೀತಿಯಾಗಿ ಇರಲಿಲ್ಲೇನೋ, ಆದರೆ ಈ ಪ್ರಾರ್ಥನೆ ಮುಕ್ತಾಯ ಮಾಡುವಾಗ ನಂಬಿಕೆ ಬಂದುಬಿಟ್ಟು ನಾನು ದೇವರನ್ನು ಕೊಂಡಾಡ್ತೇನೆ ಅಂತ ಹೇಳೋದು. ಬ್ರದರ್ ಭಕ್ತ ಸಿಂಗ್ ಎಂಬಂಥ ದೇವ್ರ ಸೇವಕರು ಕೂಡ ಪ್ರಾರ್ಥನೆಯಲ್ಲಿ ಯಾವಾಗಲೂ ಸ್ತೋತ್ರ ಸ್ಟಾರ್ಟ್ ಮಾಡಿ ಸ್ತೋತ್ರದೊಂದಿಗೆ ಅವರು ಮುಗಿಸ್ತಿದ್ರು. ಇಲ್ಲಿ ಕೂಡ ಯೆಹೋವನು ಮಾಡಿದ ನ್ಯಾಯ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು, ಪರಾತ್ಪರನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು ಎಂಬುದಾಗಿ ಹೇಳಿ ಮುಕ್ತಾಯ ಮಾಡ್ತಾನೆ. ಕೀರ್ತನೆ 7ನೇ ಅಧ್ಯಾಯ. ಕೀರ್ತನೆ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.